ಕಬ್ಬಿಣದ ರಾಡು ಮತ್ತು ದೊಣ್ಣೆಗಳಿಂದ ಹೊಡೆದು ಅಸಾಲ್ಟ್ ಮಾಡಿದ್ದಾರೆ. ಬಾಡಿಗೆ ವಿಚಾರದಲ್ಲಿ ತಂಗಿಯ ಮಗನ ಮೇಲೆ ಮಾರಣಾಂತಿಕ ಹಲ್ಲೆ, ಸಾವು ಬದುಕಿನ ಮಧ್ಯೆ ಹೋರಾಟ. ನಿವೃತ್ತ ಸಬ್ ಇನ್ಸ್ಪೆಕ್ಟರ್ ಹಾಗೂ ಮಗನಿಂದ ಹಲ್ಲೆ ಮಾಡಲಾಗಿದೆ. 35 ವರ್ಷದ ವಿವೇಕ್ನ ಮೇಲೆ ಹಲ್ಲೆ ಮಾಡಲಾಗಿದೆ. ರಾಡ್ನಿಂದ ಹಲ್ಲೆ ಮಾಡಿದ್ರಿಂದ ಪ್ರಜ್ಞೆ ತಪ್ಪಿದ್ದಾನೆ ವಿವೇಕ್. ಸಬ್ ಇನ್ಸ್ಪೆಕ್ಟರ್ ಜಯಣ್ಣ ಹಾಗೂ ಮಗ ವಿಶ್ವಾಸ್ ಹಲ್ಲೆ ಮಾಡಿರುವ ಆರೋಪಿಗಳು ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಚಿಕ್ಕಬಿದರೂಕಲ್ಲಿ ವಾಸ ಮಾಡ್ತಾ ಇದ್ದಂತಹ ವಿವೇಕ್ ಮೇಲೆ ಹಲ್ಲೆ ಮಾಡಿದ್ದಾರೆ. 3 ಅಂತಸ್ತಿನ ಕಟ್ಟಡದ ಬಾಡಿಗೆ ವಿಚಾರವಾಗಿ ಗಲಾಟೆ ನಡೆದಿದೆ. ಜಯಣ್ಣ ಹಾಗೂ ತಂಗಿ ಮಗ ವಿವೇಕ್ ನಡುವೆ ಜಗಳ ಶುರುವಾಗಿದೆ. ಈ ವೇಳೆ ನಿನ್ನೆ ಬೆಳಗ್ಗೆ ವಿವೇಕ್ ಮನೆ ಬಳಿ ತೆರಳಿದ್ದ ಜಯಣ್ಣ ಹಾಗೂ ವಿಶ್ವಾಸ್ ಕೈಯಲ್ಲಿ ರಾಡ್ ಹಾಗೂ ದೊಣ್ಣೆಯಿಂದ ಹಲ್ಲೆ ಮಾಡಿದ್ದಾರೆ. ಕೂಡಲೇ ಸ್ಪರ್ಶ್ ಆಸ್ಪತ್ರೆಗೆ ವಿವೇಕ್ನನ್ನ ದಾಖಲಿಸಲಾಗಿದೆ. ಹಲ್ಲೆಯಿಂದಾಗಿ ಮೆದುಳಿಗೆ ಪೆಟ್ಟಾಗಿರುವ ಹಿನ್ನೆಲೆ ಇಂದು ಬೆಳಿಗ್ಗೆ ಪ್ರಜ್ಞೆ ತಪ್ಪಿರುವ ವಿವೇಕ್ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡುತ್ತಿದ್ದಾರೆ. ಸದ್ಯ ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಘಟನೆ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸದ್ಯ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಚಿಕ್ಕಬಿದರಕಲ್ಲು ಅನ್ನೋ ಗ್ರಾಮದಲ್ಲಿ ಒಂದು ಅಸಾಲ್ಟ್ ಪ್ರಕರಣ ನಡೆದಿದೆ. ಇದರಲ್ಲಿ ವಿವೇಕ್ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿಗೆ ಜಯಣ್ಣ ಮತ್ತು ವಿಶ್ವಾಸ್ ಅಂತ ಹೇಳುವಂತಹ ಇಬ್ಬರು ವ್ಯಕ್ತಿಗಳು ಕಬ್ಬಿಣದ ರಾಡು ಮತ್ತು ದೊಣ್ಣೆಗಳಿಂದ ಹೊಡೆದು ಅಸಾಲ್ಟ್ ಮಾಡಿದ್ದಾರೆ. ಆಸ್ತಿಯ ವಿಚಾರದಲ್ಲಿ ಮತ್ತು ಅದನ್ನು ಹಂಚಿಕೊಳ್ಳುವಂಥ ವಿಚಾರದಲ್ಲಿ ಇವರಿಬ್ಬರಿಗೂ ಗಲಾಟೆಯಾಗಿ ಮೊದಲಿಂದ ಸಣ್ಣ ಪುಟ್ಟ ಗಲಾಟೆಗಳಾಗ್ತಾ ಇತ್ತು. ಇವತ್ತಿನ ದಿವಸ ಇವರಿಬ್ಬರು ಜಯಣ್ಣ ಮತ್ತು ವಿಶ್ವಾಸ್ ಅಂತ ಹೇಳುವವರು ವಿವೇಕ್ ಇರುವಂತಹ ಮನೆ ಹತ್ತಿರ ಬಂದ್ಬಿಟ್ಟು ಗಲಾಟೆ ಪ್ರಾರಂಭ ಮಾಡಿ ಹೊಡೆದಿದ್ದಾರೆ. ಸ್ವಲ್ಪ ಹೆಡ್ ಇಂಜುರಿ ಆಗಿದೆ. ಸೊ ಅದರಿಂದ ಕೊಲೆ ಯತ್ನ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ವಿ. ಇಬ್ಬರು ಆರೋಪಿಗಳನ್ನು ಸಹ ವಶಕ್ಕೆ ಪಡ್ಕೊಂಡು ತನಿಖೆ ನಡೆಸ್ತಾ ಇದ್ವಿ. ಅವರು ಈ ಹಿಂದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ರು. ಅವರನ್ನು ಸಹ ನಾವು ವಶಕ್ಕೆ ಪಡೆದಿದ್ದೀವಿ. ಈಗ ಅವ್ರನ್ನ ಸ್ಪರ್ಶ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ವಿ. ಸದ್ಯಕ್ಕೆ ಈಗ ಡಾಕ್ಟರ್ ಏನು ಹೇಳ್ತಾ ಇಲ್ಲ ಇನ್ನೂ. ಸೊ ಇನ್ನು ಮುಂದೆ ಅದನ್ನು ಗಮನಿಸಿ ನೋಡಬೇಕು.